ಸುಗುಣ ಸುಗುಣ ಏನಕ್ಕ ಅಮ್ಮಣ್ಣಿ ಮನೆ ಕಂಡವಳೆ ಸುಗುಣ. ಸ್ನಾನ ಮಾಡಿಸಿ ಮನಗಿಸಿದ್ದೀನಿ. ಇನ್ನು ಅವಳು ಜಾಸ್ತಿ ಹೊತ್ತೆ ಮಲಗ್ತಾಳೆ. ನೋಡ್ತಾ ಇರು, ಅತ್ತೆ ಬಿಟ್ಟೋಗಮ್ಮ ಬಿಸ್ತಾಗಿನಿ ಕರ್ಕೊಂಡು ಹೋಗ್ತೀನಿ ಅಂತ ಅಮ್ಮ ಮಂತಕ್ಕೆ ಬಿಟ್ಟೋಗೋಣ ಅನ್ಕಣ್ಣ. ಅಮ್ಮ ಇರು ಹೊಲದ್ದೇನೋ ಅದು ಅದೇನೋ ಅಪ್ಡೇಟ್ ಮಾಡಿಸ್ಬೇಕಾಗಿತ್ತಂತೆ. ಅದೇನೋ ಪಾಣಿದು ಅವರು ಎಲ್ಲ ತಾಲೂಕು ಆಫೀಸ್ಗೆಲ್ಲ ಹೋಗಿದಾರಂತೆ. ಏನೋ ಕೆಲಸ ಇತ್ತಂತೆ ಹೊಲದ ಸಲುವಾಗಿ. ಅದಕ್ಕೆ ಅವ್ರು ತಾಲೂಕು ಆಫೀಸ್ಗೆ ಹೋಗಿ ಅವ್ರ ಅಮ್ಮ ಇರು ಇಲ್ಲ. ಅದಕ್ಕೆ ಅತ್ತೆ ಬಿಟ್ಟೋಗಮ್ಮ ಬಿಸ್ಲಾಗಿ ನೀನು ಕರ್ಕೊಂಡು ಹೋಗ್ತೀಯ ಅಂತು. ನೋಡ ಸ್ವಲ್ಪ ನೋಡ್ಕ ಅಮ್ಮಣಿನ. ಸರಿ ಆಯ್ತು ಬಿಡಕ್ಕ, ನಾನೆಲ್ಲ ನೋಡ್ಕೊಂತೀನಿ. ಸ್ವಲ್ಪ ಹುಷಾರಾಗಿ ನೋಡ್ಕೊ ಸುಗುಣ. ಅವಳು ಯಾಕಂದ್ರೆ ಅದನ್ನೇ ಎಳೆದು ಬಿಡ್ತಾಳೆ. ಅಡುಗೆ ಮನೆಗೆ ಹೋಗ್ಬಿಡ್ತಾಳೆ. ಕುಕ್ಕರೆಲ್ಲ ನಾ ಕೆಳಕ್ಕೆ ಇಳಿಸ್ಬಿಡ ಮೇಲಕ್ಕೀಕ. ಅವಳು ಇವಾಗ ದೇಹ ಕಲ್ತಿರೋದಕ್ಕೆ ಹಂಗೆ ಹೋಗ್ಬಿಡ್ತಾಳೆ. ಯಾಕೆ ಬೇಕು, ನೀನು ಸ್ವಲ್ಪ ಹುಷಾರಾಗಿ ನೋಡ್ಕ ಸರಿ. ನಾ ಬಿಸಿ ಅಡುಗೆ ಮನೆಗೆ ಹೋಗಕ್ಕೆ ಬಿಡಲೇಬೇಡ. ಏನಿಲ್ಲ ಅಲ್ಲಿ ಬಿಟ್ಬಿಟ್ರೆ ಅವಳು ಅಡುಗೆ ಮನೆಗೆ ಹಂಗೆ ಹೋಗ್ತಾಳೆ. ಅಡುಗೆ ಮನೆಗೆ ಬಾಕ್ಲಿಕ್ಕಿರ ನೋಡ್ಕೊ, ಸ್ವಲ್ಪ ಹುಷಾರಾಗಿ ನೋಡ್ಕ. ನೀನು ಬಿಸ್ಲಾಗ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಷ್ಟೇನಿ. ಸರಿ ಆಯ್ತು ಹೇಳಕ್ಕ, ನಾನೆಲ್ಲ ನೋಡ್ಕೊಂತೀನಿ. ಕರ್ಕೊಂಡು ಹೋಗೋದಾಯ್ತಮ್ಮ, ಸುಮ್ಮನಿರ್ತಾಳೆ ಅವಳು. ಆಮೇಲೆ ಕ್ಯಾತೆ ಮಾಡಿದ್ರೆ ಇಲ್ಲ ಕಣಕ್ಕ, ಸುಮ್ಕಿರ್ತಾಳೆ. ಅವಳೇನಿಲ್ಲ, ನೀರೈದು ಮನಗಿಸ್ಬಿಟ್ರೆ ಸುಮ್ಕಿರ್ತಾಳೆ. ಇವತ್ತು ಬರ್ರಿ ಅಂತ ಹೇಳೇವ್ರಿ. ಅಲ್ಲಿ ಇಂಟ್ರಿಗೆ ಹೋಗಿ ಬರಬೇಕು. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಅವರೆಲ್ಲ ಏನೇನ ಕೇಳಿದ್ದಾರೆ ಅದೆಲ್ಲ ಕೊಟ್ಟು ಬರೋಣ ಅಂತ ಹೇಳಿ. ಅದಕ್ಕೆ ಬಿಸ್ಲಾಗಿನ್ನೇನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಷ್ಟೇನೆ. ಅತ್ತೆ ಬಿಸ್ಲಾಗೇನು ಕರ್ಕೊಂಡು ಹೋಗ್ಬೇಡ್ರಿ ಕಣಮ್ಮ, ಇನ್ನೇನು ಬಿಸಿಲು ಜಾಸ್ತಿ. ಅದಕ್ಕೆ ಬಿಟ್ಟೋಗ್ರಿ, ನಾವೆಲ್ಲ ನೋಡ್ಕೊಂತೀವಿ. ಸುಗುಣಕ್ಕರ ಬೇರೆ ಅವ್ರ ಅಕ್ಕಯ್ಯರು ಬೇರೆ ಇಬ್ಬರು ಬಂದವ್ರೆ, ನೋಡ್ಕೊಂತಾರೆ ಅಂತ ಅದಕ್ಕೇನೆ ನಾನು ಮನಗಿಸಿದ್ದೀನಿ. ಸ್ನಾನ ಮಾಡಿಸ್ತೆ. ಬಿಸಿ ಬಿಸಿ ನೀರಿನಾಗೆ ಸ್ನಾನ ಮಾಡಿಸಿದ್ರೆ ಮಲ್ಕೊಂತಾಳೆ. ಅವಳೇನಿಲ್ಲ 3:30-4 ಗಂಟೆವರೆಗೂ ಮಲ್ಕೊಂತಾಳೆ. ಅಲ್ಲ ಕಾರ್ನಾಗ ಹೋಗ್ತೀರೇನ, ಬಿಸಿಲೇನಿರಲ್ಲ, ಕರ್ಕೊಂಡು ಹೋಗೋದಾಗಿತ್ತು. ಅಲ್ಲಿ ಕೆಲಸದ ಹತ್ರ ಹೋದಾಗ ಅವಳು ಸುಮ್ಮನೆ ಇರಲ್ಲ. ಇಲ್ಲಿಗನ ಕರ್ಕೊಂಡು ಹೋದ್ರೆ ಕೀ 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 ಅಂತಾಳೆ. ಅದಕ್ಕೆ ಡಬ್ಬಿಗೆ ಹಾಲು ಬೇರೆ ಹಾಕಿದ್ದೀನಿ. ಅವ್ನು ಕೊಟ್ಟರೆ ಕುಡಿದ್ಬಿಟ್ಟು ಆಡ್ತಾಳೆ. ಅವಳೇನೇನು ಕೇಳಲ್ಲ. ಅತ್ತಿಗೆ ಬೇರೆ ಚೆನ್ನಾಗಿ ರೂಢಿ ಆಗಿದ್ದಾಳಲ್ಲ, ಚೆನ್ನಾಗೇ ಆಟ ಆಡ್ತಾಳೆ. ಸರಿ ಆಯ್ತು ಬಿಡಕ್ಕ, ನೋಡ್ಕೊಂತೀನಿ. ಇಲ್ಲಿ ಮಂಚದ ಮೇಲೆ ಮಲಗಿಸಿದ್ರೆ ತೊಟ್ಲಲ್ಲಿ ಹಾಕಿದ್ರ? ಏಳು ಜೋಲಿಗೆ ಹಾಕಿದ್ದೀನಿ. ಮಂಚದ ಮೇಲೆ ಹಾಕಿದ್ರೆ ಆಮೇಲೆ ಎಲ್ಲ ಎದ್ದು ನಿಂತ್ಕೊಂಡಾಗ ಆಮೇಲೆ ಬಿದ್ದಿದ್ದಾಳು ಅಂತ ಅಲ್ಲಿ ಜೋಲಿಗೆ ಹಾಕಿದ್ದೀನಿ. ನೋಡು. ಸರಿಯಾಕ ಆಯಿತು, ಹೋಗಿ ನೋಡ್ಕೊಂತೀನಿ. ಅಲ್ಲ ಕಾರ್ನಾಗ ಹೋಗ್ತಿದ್ರೇನ, ಏನು ಕಾರ್ನಾಗ ಹೋದ್ರಿ ನೀನು ಬಿಸಿಲೇನಾಗಲ್ಲ, ಕರ್ಕೊಂಡು ಹೋಗ್ಬೋದಾಯ್ತು ಘನವಾಗಿ. ಅಯ್ಯೋ ಅಕ್ಕ, ಅವಳು ಎಲ್ಲ ಪ್ರತಿಯೊಂದೂ ನಮ್ಮ ಸುಗುಣನ್ಗೆ ಹೇಳೋದು. ಎಲ್ಲದಕ್ಕೂ ಬಿಡು, ಇವಳು ಇನ್ನೇನು ಮನೆಯಾಗಿರ್ತಾಳೆ. ನಂದು ಇವಾಗಿನ ಗೌರ್ಮೆಂಟ್ ಕೆಲಸ ಆಗೈತಿ. ಹೆಂಗೆ ನೋಡ್ಕೊಂಡಿರ್ಲೇಳು ಇವಳು ಅಂತ ಹೇಳಿ. ಇನ್ನೇನು ಕೆಲಸ ಇಲ್ವಲ್ಲ ಅದಕ್ಕೆ. ಅಮ್ಮನಿ ಮನೆ ಕೆಂಡೋಳೆ ನಮ್ಮ ಸುಗುಣ ನೋಡಿದೆ. ಇನ್ನು ಇವಾಗಿನ ಮನಸ್ಸು ಐತೆ ಕಣತಿ. ಇವಾಗಿನ ಓತು ಅದಕ್ಕೆ ಹೇಳೋತು ಮನೆ ಕೆಂಡೋಳಂತ ಬಿಡು. ನಾನಲ್ವಾರಾಗಿದ್ದ ಹೇಳಿದ್ಲ ಅತ್ತೆ ಹೋಗತ್ತೆ ಅಮ್ಮನಿ ಮನೆ ಕಂಡವಳೆ ನೋಡ್ಕ ಅಂತ ಹೇಳಿದ್ಲ. ಅದಕ್ಕೆ ಬಂದು ಹೋಗಿ ನೋಡ್ತಿರ್ಬೇಕಣಮ್ಮ. ಅವಳು ಜೋಲೆಗೂನು ಹಿಂಗೆ ಹಿಡಿದು ನೋಡಿ ಹಿಂಗೆ ಬೀಳೋ, ಹಿಂಗೆ ತಲೆ ಎತ್ತಿ ಹಿಂಗೆ 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 ಮಾಡ್ತಾಳೆ. ಎಲ್ಲಿ ಬೀಳ್ತಾಳಪ್ಪ ಮಂಗಾಗುತ್ತೆ. ನೋಡ್ತಿರ್ಬೇಕು, ನೋಡ್ತೀನಿ ತಡಿ. ಬಿಡಕ್ಕಂತ ಹುಡುಗರನ್ನ ಎಷ್ಟನ ಸೂಕ್ಷ್ಮಗೆ ಬೆಳೆಸ್ಬಾರ್ದು. ಅಯ್ಯೋ ನಿಮ್ಮ ಸೊಸೆ ಅಂತಪ್ಪ ಎಷ್ಟು ಸೂಕ್ಷ್ಮಗೆ ಬೆಳೆಸುತ್ತಕ್ಕ ಹುಡುಗಿನ. ಏನು ಮಾಡೋಕ್ಕಾಗುತ್ತಮ್ಮ, ದಿನ ಮಕ್ಳಿರ್ಲಿಲ್ವಲ್ಲ ಅದಕ್ಕೆ. ದಿನಕ್ಕಾಗೈತೆ ಅದಕ್ಕೆ ಸೂಕ್ಷ್ಮ ನೋಡ್ಕೊಂತಾಳೆ. ನೋಡಾಗೈತಿ, ಹೋಗಿ ಕುಕ್ಕಂಡು ನೋಡೋಕೆ ಹೋಗು. ನಮ್ಗೆ ಹೇಳಿದ್ದಾರದಲೇನೆ ಹೋಗವತ್ತೇನು ಬೇರೆ ಕಳಿಸೈತಿ. ಒಂಥರ ಸೂಕ್ಷ್ಮಿ ಆ ಹುಡುಗಿನಂತೂ ಏನು ಸೂಕ್ಷ್ಮ ಕಲ್ತೈತಿ. ಅಯ್ಯೋ ಜೋರಾಗಿ ಬಿಸಿ ಬಿಸಿ ನೀರು ಒಯ್ಯಲ್ಲ ನಮ್ಮಮ್ಮಯ್ಯ. ನಿಮ್ಮ ಮಕ್ಕಳಿಗೆಲ್ಲ ಎಷ್ಟು ಬಿಸಿ ಬಿಸಿ ನೀರು ದಿನ ಒಯ್ಯೋದು. ಇವಾಗ ಹೆಂಗಲ್ಲ ದಿನ ನೀರೇ ಒಯ್ಯಲ್ಲ, ನೆಗಡೆ ಆಗುತ್ತೆ ಅಂತ. ಅಯ್ಯೋ ಬಲು ಸೂಕ್ಷ್ಮ ಅಂದರೆ ಸೂಕ್ಷ್ಮ. ಹೇಳ 3 ವಾರ ಕಿತ್ಕೊಂಡು ಹೋಗಲ್ಲ, ಆಡ್ಸಲ್ಲ, ಏನಿಲ್ಲ. ಅಯ್ಯಪ್ಪ ನಮ್ಮ ಹುಡುಗರು ಹಂಗಲ್ಲ ಮುತ್ತಾಯಿ. ನಮ್ಮಮ್ಮಯ್ಯ ಎಂತ ಚೆನ್ನಾಗಿ ಸಾಕ್ತು ನಮ್ಮ ಹುಡುಗರನ್ನ. ಹೇಳಿ ಅದಕ್ಕೆ ಮತ್ತೆ ಸುಮ್ಮನೆ ಬೇರೆ ಮನೆ ಮಾಡು. ನೋಡು ಇವಳು ಹಿಂಗೆ ಹೆಂಗುನತ್ತ ನನ್ನ ಕೆಲ್ಸಕ್ಕೆ ಹೋದ್ರೆ ಇವಳು ಮನೆ ಹಂಗೆ ನೋಡ್ಕೊಂಡು ಇರ್ತಾಳೆ ಅಂತ ಹೇಳಿ ಸುಮ್ಮನೆ ಬೇರೆ ಮನೆ ಮಾಡು ಸುಗುಣ. ಸುಮ್ಮನೆ ತಲೆ ಕಿಡಿಸಬೇಡ. ಇವು ಯಾರವೆಲ್ಲನ ನಿಮ್ಮದು ಕೆಲಸ ಒಂದು ದಂಡ, ಅವ್ರ ಕೆಲಸ ಆಗೋದು ನೋಡ್ಕೊಂತಾರೆ. ಇವಾಗ ನೋಡಿ ಬಿಟ್ಟು ಅಲ್ಟು ಬಿಡ್ತಾಳೆ. ನೀನು ಅವಳು ಅಂಗನವಾಡಿಗೆ ಹೋದ್ರೂ ಅಷ್ಟೇ. ಮತ್ತೆ ನಿಂತಾಗೆ ಇನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ಒಟ್ಟು ಎಳಿತಾಳೆ ಹಂಗೆ ಹಿಂಗೆ ಅಂತ ಇಲ್ಲಿ ಕರ್ಕೊಂಬಂದು ಸುಗುಣ ನಿಮ್ಮ ಮನೆಯಾಗಿರ್ತೀಯಲ್ಲ ನೋಡ್ಕೆ ಇನ್ನೇನು 4 ಗಂಟೆಗೆ ಬರ್ತೀನಿ ಅಂತ ಹೇಳಿ ಬಿಟ್ಟು ಅದೇ ಹೋಗ್ತಾಳೆ. ಅವಾಗ ನೀನೊಬ್ಳು ಅನ್ಬೇಕಾಗುತ್ತೆ. ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಗಂಡ ಹೆಂಡತಿ ಹೆಚ್ಚುಕಟ್ಟಾಗಿರೋದು ಕಲೀರಿ. ಮತ್ತೆ ವರುಣ ಸರಿಯಾಗಿ ಹೇಳ್ತಾ ಇದ್ದಾಳೆ. ಹಂಗೆ ಮಾಡು ಸುಗುಣ. ಸುಮ್ಮನೆ ಹೋಗಿ ಬೇರೆ ಮನೆ ಮಾಡು. ಅದು ನೋಡಿರೋದನ್ನ ಸುಮ್ಮನೆ ಅಡ್ವಾನ್ಸ್ ಕೊಟ್ಟು ಹೋಗ್ಬಿಡು. ಹಿಂಗೆ ಬಿಟ್ಟು ಹೋದ್ರೆ ಪೊಂಜಿಟ್ಟು ಏನೋ ಹೆಚ್ಚು ಕಮ್ಮಿ ಆದರೆ ಅಯ್ಯೋ ಏನು ಮಾಡಿರೋ ಏನಾಯ್ತು ಸರಿಯಾಗಿ ನೋಡ್ಕೊಂಬಲಿಲ್ಲ ಅಂತಾರೆ. ಕಂಡವ್ರ ಮಕ್ಕಳನ್ನ ಇರಿಸ್ಕೊಂಬೋದು ಒಳ್ಳೇದಲ್ಲ. ಯಾಕೆ ಬೇಕು ಒಂಜಿಟ್ಟು ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆ ಮೇಲೆ ಬರುತ್ತೆ.
ಅಲ್ಲ ನಾನೇನು ಯಾವತ್ತೂ ಇರಿಸ್ಕೊಂಡಿಲ್ಲ. ಅಯ್ಯೋ ನೋಡಪ್ಪ ಒಂದಿನ ಹಿಂಗೆ ಹೋಗಿ ಬರ್ತೀವಿ ಅಂತಂದ್ರೆ ಇರಿಸ್ಕೊಂಬಿಲ್ಲ ಅಂತಾರೆ ಅಂತ ಹೋಗಕ್ಕ ಅಂತ ಹೇಳಿದ್ ಬಿಡು. ಅತ್ತೆ ಐತಲ್ಲ ನೋಡ್ಕೊಂಬತ್ತಿ. ಅವ ಅತ್ತೆನ ಚೆನ್ನಾಗಿ ನೋಡ್ಕೊಂಬತ್ತಿ. ಮೊಮ್ಮಗಳ ಮೇಲೆ ಬೋಲ್ ಪ್ರೀತಿ. ಚೆನ್ನಾಗಿ ನೋಡ್ಕೊಂಬತ್ತಿ. ಯಾರು ಇದ್ವಲ್ಲ ಅತ್ತೆ ಚೆನ್ನಾಗಿ ನೋಡ್ಕೊಂಬತ್ತಿ. ಮೊಮ್ಮಗಳಂದ್ರೆ ಬೋಲ್ ಆಸೆ ಅತ್ತಿಗೆ. ಸುಮ್ಮನೆ ಆ ಮನೆಗೆ ಯಾರನ್ನ ಬರೋಕ್ಕಿನ್ನ ಮುಂದಾಗ ಹೋಗು ಸುಮ್ಮನೆ. ಇಲ್ಲ ನೋಡ್ಕೊಂಬಂದಿದ್ದೀವಲ್ಲ ಅಲ್ಲಿ ಹೇಳಿದ್ದೀನಿ ಬರ್ತೀನಿ ಅಂತ. ಅದೇ ಹೇಳ್ಬೇಕು ಅತ್ತೆ ಮಾವನಿಗೆಲ್ಲ ಹೇಳಿ ಅವ್ರಿಗೂ ಎಲ್ಲ ಹೇಳಿ ಹೋಗೋಣ ಹೇಳು. ನೀವಿದ್ದಂಗೆ ಹಾಗೆ ಒಳ್ಳೇದಿನ ನೋಡಿ ಲುಕ್ಸಿ ಹೋದ್ರೆ ಆಯ್ತು. ಯಾಕೆ ಬೇಕು ಸುಗುಣ ನೀನು ಇಳಿಸ್ಕೊಂಬಕ್ಕೆ ಹೋಗ್ಬೇಡ ಕಣೆ. ಒಂದಿಷ್ಟು ಹೆಚ್ಚು ಕಮ್ಮಿ ಆದರೆ ಯಾಕೆ ಬೇಕು ಕಂಡವ್ರ ಮಕ್ಕಳನ್ನ. ಅಯ್ಯೋ ನೋಡ್ಕೊಂಬ್ಲಿಲ್ಲ ನೋಡಪ್ಪ ಅವ್ರು ಹಿಂಗೆ ಬಿಟ್ಟು ಹೋಗಿದ್ವಿ ಹಿಂಗೆ ತೊಂಬ್ತಾರೆ. ಅದು ಮೊದಲೇ ಒಳ್ಳೆದಲ್ಲ ಪಿಳ್ಳಂಗೆ ತೀಟ್ಕೆ ಅದು. ಸಣ್ಣಕ್ಕಂಗೆ ಶೇಳ್ಕೊಂಡು ಹೆಂಗಿದ್ರು ಏನಂಗೇನೆ ಯಪ್ಪ ಒರ್ಸುತ್ತೆ ಏನು ಬೇಡಪ್ಪ. ಅಯ್ಯಪ್ಪ ನಮ್ಮ ಹುಡುಗರು ಒಂದು ಈಟ್ ಮುಟ್ಟಿರಿ ಯಾಕ ಹೆಂಗೆ ಒರ್ಸವ್ ಕಣೆ. ಒರ್ಸ್ತಿದ್ ಕಣೆ ಪಿಳ್ಳಿ ಹೆಂಗೆ ಶೇಳ್ಕೊಂಡಿ ಅಂತದೆಲ್ಲನ. ಬೊಲ್ಚುರ್ಕು ಯಪ್ಪ ಎಲ್ಲ ರಜ್ಜಿ ಬುದ್ಧಿನೇ. ಎಲ್ಲ ರಜ್ಜಿ ಬುದ್ಧಿನಿ. ಅವರು ಜೇಜಿ ಬುದ್ಧಿ ಎಲ್ಲ ನಾ ಪಿಳ್ಳಿಗೆ. ಏನಂಗೇನೆ ಯಪ್ಪ ದೇವ್ರಿ. ಒಂದು ಈಟ್ ಯಾರನ ಮುಟ್ಟಿರಿ ಹೆಂಗೆ ಒರ್ಸುತ್ತೇನು ಬೇಡ. ನನ್ನ ತಕ್ಕೂ ಬರಲ್ಲ. ಬರೀ ಅವ್ರ ಅಜ್ಜಿ ಅವ್ರ ಅಮ್ಮಯ್ಯ ಅವ್ರ ಅಪ್ಪಯ್ಯ. ಹಾಲಿನೇ ಅವ್ರ ಲಸ್ಮಜ್ಜಿ ತಕ್ಕೂ ಹೋಗಲ್ವಂತೆ. ಅದಕ್ಕೆ ಬೈತಿತ್ತ ಆಗಲೇ ಬಂದಾಗ ಹಾಲೇನೆ. ನೋಡಿ ಬರೋದೇ ಇಲ್ಲ ಕರೆದ್ರೂ ಅಂತ ಹೇಳಿ ಬೈತಿತ್ತ ಅವ್ರ ಅಜ್ಜಿ. ಸುಮ್ಮನೆ ಅವ್ರು ಹೆಂಗನ ಮಾಡ್ಕೊಂಬ್ಲಮ್ಮ. ಯಾರ ಬುದ್ಧಿ ಯಾರಿಗನಾಗಲಿ ನೀನು ಸೂಕ್ಷ್ಮೆಗೆ ಹೊರ್ತ್ಕೊಂಡು ಮನೆ ಮಾಡ್ಕೊಂಡು ಸುಮ್ಮನೆ ಅಚ್ಚುಕಟ್ಟಾಗಿರು. ಗಂಡ ಹೆಂಡ್ತಿಗೆ ಏನು ಒಂದು ದಿನ ಸಾರು ಮಾಡಿದ್ರೆ 2 ದಿನ ಉಣ್ಬೋದು. ದಿನ ನೀನೆಲ್ಲ ಮಾಡಿ ಇಕ್ಕಿ ಎಲ್ಲ ಇಲ್ಲೋಡು ಪ್ರತಿಯೊಂದು ಇಲ್ಲೋಡೆ ಯಾಕ ಹುಡುಗಿ ಬಟ್ಟೆನೂ ನಮ್ಮ ಸುಗುಣಿಗೆ ಕೊಡ್ತಾಳು ಹಾಗೆ ಅಂತ. ಎಲ್ಲನ ಕೊಳ್ಳೆ ಸುಗುಣ ಇದೊಂದು ಅಮ್ಮನಿದೊಂದು ಬಟ್ಟೆ ತೊಳೆದಾಕು ಅಮ್ಮನಿಂದ ಮನಗಿಸ್ತೀನಿ ಅಂತಾಳೆ. ನೀರು ಸ್ನಾನ ಮಾಡಿಸಿದ್ಮೇಲೆ ಅಮ್ಮನಿಂದ ಮನಗಿಸ್ತೀನಿ ಅಂತ ಹೇಳಿ ಇವಳು ಕೈಗೆ ಕೊಡ್ತಾಳೆ. ಎಲ್ಲ ಪ್ರತಿಯೊಂದೂ ಇವಳೇ ಮಾಡಬೇಕು. ಅದೇ ಮನೆಯಾಗಿದ್ದರೆ ನೀನು ಮಾಡಲೇಬೇಕು. ಬೇರೆ ಹೋದ್ರೆ ನೀನು ಬೇರೆ ಮನೆಗೆ ಹೋದ್ರೆ ಮಾಡೋಕ್ಕಾಗಲ್ಲ. ಬಂದು ಅವ್ರವ್ರ ಪಾಡಿಗೆ ಅವ್ರ ಬದುಕು ಮಾಡ್ಕೊಂತಾರೆ. ನಮ್ಮ ಬದುಕು ನಾವು ಮಾಡ್ಕೊಂತೀವಿ, ಅವ್ರ ಬದುಕು ಅವ್ರು ಮಾಡ್ಕೊಂತಾರೆ. ನಿಮ್ಮ ಜೊತೆಗೆ ಇದ್ಮೇಲೆ ಮಾಡಲೇಬೇಕು. ಯಾಕೆ ಏನು ಮಾಡೋಕ್ಕಾಗಲ್ಲ. ಯಾಕನ ಮಾತಾಡಿದ್ರೆ ಈಗಳಪ್ಪ ಒಳ್ಳೆಯರಲ್ಲ ನೋಡಿ ಹಿಂಗೆ ಜಗಳ ಮಾಡ್ತಾರೆ ಅಂತಾರೆ. ಅದು ಕರೆದ ಸುಮ್ಕಿರ್ತೀನಿ ಅಷ್ಟೇ. ಯಾಕೆ ಬೇಕು ಅಲ್ಲಿ ನಮ್ಮ ಮಾಮ ಒಳ್ಳೇದಲ್ಲ ಬರೀ ಜಗಳ ಮಾಡ್ತೀರ ಅಂತ ನಾನು ಸುಮ್ಮನೆ ಆಗ್ತೀನಿ. ಇವಾಗ ಒಂದಿಟ್ಟು ಹೆಂಗನ ನಮ್ಮ ಅಂಗಡಿ ವ್ಯಾಪಾರ ಚೆನ್ನಾಗಿ ಆಗ್ತೈತಲ್ಲ ಅದಕ್ಕೆ ಸುಮ್ಮನೆ ಯಾಕೆ ಎಲ್ಲರ ತಗೋ ಜಗಳ ಮಾಡ್ಕೊಂಡು ಒಳ್ಳೆ ಮಾತಿಂದನೇ ಚೆನ್ನಾಗಿರಬೇಕು ಅಂತ. ಎಲ್ಲರ ತಗೊಂಡು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡೆ ಹೋಗ್ಬೇಕು. ಮತ್ತು ಅಂಗಡಿ ವ್ಯಾಪಾರ ಹೆಂಗೂ ಚೆನ್ನಾಗಾಗುತ್ತೆ ಅಂತೀಯ. ಬೇರೆ ಹೋಗಿ ಸುಮ್ಮನೆ ಚೆನ್ನಾಗಿ ಕುಡಿಕೊಂಬಂದು ನೋಡಿಕೆ. ಇಲ್ಲಿದ್ದರೆ ಓಟುನು ನೀವು ತರಬೇಕು ಅವ್ರೊಂದು ತರಬೇಕು. ಅಯ್ಯೋ ನಾವು ಅಂತಂದ್ವಿ ಇದನ್ನು ತಂದ್ವಿ ಎಂಬತ್ತಿನ ನೀವು ಸುಮ್ಮನೆ ಮನೆ ಪ್ರತಿಯೊಂದು ಇಬ್ಬರಿಗೆ ಎಷ್ಟು ಖರ್ಚಾಗುತ್ತೆ. ತಿಂಗಳಿಗೆ 5,000 ಖರ್ಚಾಗಲ್ಲ. ಅದು ಇಲ್ಲಿದ್ದರೆ ಅಯ್ಯೋ ನೋಡಿ ನಾವು ತಂದ್ವಿ ನಾವು ಮಾಡಿವಿ ಅಂತ ಅವ್ರು ಅಂಬೋದು ಬೇಡ ನೀವು ಅಂಬೋದು ಬೇಡ. ಸುಮ್ಮನೆ ನಿಮಗೇನು 3,000 ಇದ್ರೂ ಮನೆ ರೇಷನ್ ಮಸ್ತ್ ಆಗುತ್ತೆ. 3,000 ಖರ್ಚಾದ್ರೂ ಏನು ನಿಮ್ಗೇನು ಖರ್ಚೇ ಇರಲ್ಲ. ಹೆಂಗೋ ಅತ್ಲಾಗೆ ನೀನು ಏನೋ ಒಂದು ಪಾಠ ಮಾಡೋಕೆ ಹೋಗು. ಆ ಸೊಸಿಗಳು ಅವು ಬೆಳೆಸ್ಕೊಂಡು ಅಷ್ಟೇನು. ಹೆಂಗ ಚೆನ್ನಾಗಿರ್ತಾರೆ ಗಂಡ ಹೆಂಡ್ತಿ ಇಬ್ಬರಳು. ಕಣಕ್ಕ ಹಂಗೆ ಮಾಡೋದು ನೀವು ಹೇಳ್ದಂಗೆ. ನಾಳೆಗೆ ಹೇಳ್ತೀನಿ. ಅತ್ತೆ ಮಾಮಗೂ ಎಲ್ಲರಿಗೂ ನಮ್ಮ ಮಾಮೂನು ಕರೆದು ಹೇಳ್ತೀನಿ. ನಾವು ಬೇರೆ ಹೋಗ್ತೀವಿ ಬೇರೆ ಮನೆ ಬಾಡಿಗೆ ಮನೆಗೆ ಅಂತ ಹೇಳಿ ಹೇಳ್ತೀವಿ. ಪಾತ್ರೆ ಸಾಮಾನು ಅವನು 1-2 ತಗೊಂಡು ಹೋಗೋದು. ಅಷ್ಟೇನೆ. ಅಲ್ಲೇನೆ ಸೈಟ್ನಾಗ ಒಂದಿಟ್ಟು ಅಲ್ಲೇ ಪಾಯ ಹಾಕಿ ಮನೆಗಿನೇ ಕಟ್ಟೋದು ಅಷ್ಟೇನೆ. ಇವ್ರು ಕೊಡಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಕಟ್ಕೊಂಡು ಎಲ್ಲಿ ಮುಂದುವರೆದ್ಬಿಡ್ತಾರೋ ಯಾಕೆ ಬೇಕು. ಸುಮ್ಮನೆ ಇಲ್ಲ ಅಂದರೆ ಹಿಂಗೆ ಇರಲಿ ಹೇಳು. ಬೇಡ ಬೇಡ ಅಂದಂಗೆಲ್ಲ ಹಿಂಗೆ ಇರ್ತಾರೆ ಅಮ್ಮಂಗೆ. ಸುಮ್ಮನೆ ನೀವು ಮುಂದೆ ಬಿದ್ದು ಕಟ್ಟೋದು ಕಲೀರಿ. ವಾಸಮನೆ ಆದರೆ ಚೆಂದ. ನಮಗೂ ಬರೋಕ್ಕೂ ಹೋಗೋಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ನೀವು ಬೇರೆ ಇದ್ರಿಗಳಪ್ಪ ನಮ್ಮ ತಂಗಿರೆಲ್ಲ ಬೇರೆ ಇದ್ದಾರೆ ಅಂತ ಬತ್ತೀವಿ. ಇಲ್ಲೇ ಜೊತೆಗಿದ್ರೆ ನಮಗೂ ಬರೋಕೆ ಅಂತಾರೆ. ಅವರು ಇದ್ದಾರೆ ಅಯ್ಯೋ ಅಕ್ಕರೆಲ್ಲ ಬಂದು ಇದ್ದಾರಲ್ಲಪ್ಪ ಅಂತ ಏನು ಅನ್ಕೊಂತಾರೋ ಏನೋ ಅಮ್ಮಂಗೆ ಆಗುತ್ತೆ. ಬಿಡಕ್ಕ ಅದಕ್ಕೆ ಮತ್ತೆ ನಾನು ಇವಾಗ ಅಮ್ಮಯ್ಯ ಬಾ ಅಂತೀನಿ. ಅಮ್ಮಯ್ಯನೂ ಹಂಗೇನಿ. ಅದಕ್ಕೆ ಗೊತ್ತಿಲ್ಲ ಅಮ್ಮಯ್ಯನೂ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಬೇರೆ ಮನೆ ಮಾಡಿ ಗಂಡ ಹೆಂಡ್ತಿಗೆ ಇನ್ನೆಷ್ಟು ಖರ್ಚಿರುತ್ತೆ. ಬಾಡಿಗೆ ಮನೆಗೆ ಹೋಗಿ ನಾವು ಬೇರೆ ಮನೆ ಕಟ್ಕೊಂತೀವಿ. ಕೇಳಿದ್ರೆ ಮನೆ ಕಟ್ಕೊಂತೀವಿ ಅಂತ ಬೇಡ ಬೇಡ ಬೇರೆ ಹೋಗೋದು ಅಂತಾರೆ. ಅಕ್ಕೇನೆ ಬಾಡಿಗೆ ಮನೆಗೆ ಹೋಗಿ ಬೇರೆ ಮನೆ ಕಟ್ಕೊಂತೀವಿ. ನಮ್ಮ ಅಕ್ಕ ಹೇಳ್ತಿರೋದು ಸರಿಯಾಗಿ ಐತಿ. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.